Morning, students. Welcome to Bhaskar's classes. ಇವತ್ತಿನ ದಿವಸ ನಿಮ್ಮ ಮುಂದೆ ತಂದಿರುವಂಥ ವಿಚಾರ ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಇಂಟು ಸ್ಟಾಕ್ ಇನ್ ಟ್ರೇಡ್ ಅಂಡರ್ ಸೆಕ್ಷನ್ 45 subsection 2. Conversion of capital asset into stock in trade. ಸಬ್ಜೆಕ್ಟ್ ಒಳಗೆ ಹೋಗೋದಕ್ಕೆ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಬಟನ್ನ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬೆಲ್ನ ಆಲ್ ಅಂತ ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ಬಂದಿರುವಂತಹ ಇವತ್ತಿನ ಟಾಪಿಕ್ ಅಂಡರ್ ಸೆಕ್ಷನ್ 45 subsection 2 ಅಂದರೆ ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಇಂಟು ಸ್ಟಾಕ್ ಇನ್ ಟ್ರೇಡ್. ಉದಾಹರಣೆಗೆ ನಿಮ್ಮ ಹತ್ರ ಜ್ಯುವೆಲರಿ ಇರುತ್ತೆ, ಅಂದರೆ ಲಾಂಗ್ ರನ್ಗೋಸ್ಕರ ನೀವು ಇಟ್ಕೊಂಡಿದ್ದೀರಾ. ಈ ಕ್ಯಾಪಿಟಲ್ ಅಸೆಟ್ನ ನೀವು ಸ್ಟಾಕ್ ಇನ್ ಟ್ರೇಡ್ ಆಗಿ ಕನ್ವರ್ಟ್ ಮಾಡಿದ್ರೆ, ಸರ್ ಹಾಗಂದರೆ ನಿಮ್ಮ ಹತ್ರ ಇರುವಂತಹ ಜ್ಯುವೆಲರಿ ಇರುತ್ತೆ, ಆ ಜ್ಯುವೆಲರಿನ ನೀವು ಪರ್ಚೇಸ್ ಮಾಡಿರೋದು ಉದಾಹರಣೆಗೆ 1/10/2001 for rupees 10 lakh. ಒಂದು 5 kg ಬಂಗಾರನ ತಗೊಂಡು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀರಾ, ಒಳ್ಳೆ ರೇಟ್ ಬಂದಾಗ ಸೇಲ್ ಮಾಡೋಣ ಅಂತ ಇಟ್ಕೊಂಡಿದ್ದೀರಾ. ಉದಾಹರಣೆಗೆ ಇಲ್ಲಿ ಅನು ಅಂತ ಅನ್ಕೊಳ್ಳೋಣ. ಅನು ಏನು ಮಾಡಿದಾಳೆ, ಜ್ಯುವೆಲರಿನ ಪರ್ಚೇಸ್ ಮಾಡಿದಾಳೆ. ಯಾವಾಗ 1/10/2001 ಎಷ್ಟು ಲಕ್ಷಕ್ಕೆ? 10 ಲಕ್ಷಕ್ಕೆ. ಪರ್ಪಸ್ ಏನು, ಮುಂದಕ್ಕೆ ಒಳ್ಳೆ ರೇಟ್ ಬಂದಾಗ ಸೇಲ್ ಮಾಡೋಣ ಅಂದ್ಬಿಟ್ಟಿದೆ, ಇಟ್ಕೊಂಡಿದ್ಲು. ಆಕೆ ಏನು ಮಾಡ್ತಾಳೆ ಅಂತಂದರೆ 10/10/2017 ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಳೆ. ಏನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಳೆ? ಜ್ಯುವೆಲರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಳೆ. ಜ್ಯುವೆಲರಿದು ಒಂದು ಅಂಗಡಿ ಇಡ್ತಾಳೆ. ಜ್ಯುವೆಲರಿನ ಅಂಗಡಿ ಇಟ್ಟು ಬೇರೆ ಕಡೆಯಿಂದ ಜ್ಯುವೆಲರಿನ ಪರ್ಚೇಸ್ ಮಾಡಿ ಇಲ್ಲಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಒಂದು ಜ್ಞಾಪಕ ಬರುತ್ತೆ, ಆಲ್ರೆಡಿ ನಮ್ಮ ಮನೆಯಲ್ಲಿ 10 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹದ್ದು ಯಾವಾಗ 1/10/2001 ನಾನು ಪರ್ಚೇಸ್ ಮಾಡಿರುವಂತಹ ಗೋಲ್ಡ್ ಮನೆಯಲ್ಲೇ ಇದೆ. ಆ ಮನೆಯಲ್ಲಿರುವಂತಹ ಗೋಲ್ಡ್ನ ನಾನು ಯಾಕೆ ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು? ಅಂದರೆ ಮನೆಯಲ್ಲಿರುವಂತಹ ಗೋಲ್ಡ್ನ ತಗೊಂಬಂದು, ಅಂದರೆ ಜ್ಯುವೆಲರಿನ ತಗೊಂಬಂದು ಅಂಗಡಿಯಲ್ಲಿ ಇಡಬಾರ್ದು ಅಂತ ಯೋಚನೆ ಮಾಡಿ ಆಕೆ ಏನು ಮಾಡ್ತಾಳೆ, 11/11/17 ಆಕೆ ಏನು ಮಾಡ್ತಾಳೆ, ತನ್ನ ಮನೆಯಲ್ಲಿರುವಂತಹ ಜ್ಯುವೆಲರಿನ ತಗೊಂಬಂದು ಶಾಪ್ನಲ್ಲಿ ಇಡ್ತಾಳೆ. ಎಲ್ಲಿಡ್ತಾಳೆ? ಶಾಪ್ನಲ್ಲಿ ತಗೊಂಬಂದು ಇಡ್ತಾಳೆ. ಅದನ್ನು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ 10 ಲಕ್ಷ ಜ್ಯುವೆಲರಿನ ಏನು ಮಾಡಿದ್ಲು? ಫುಲ್ ಸೇಲ್ ಮಾಡಿಬಿಟ್ಲು. ಏನು ಮಾಡಿದ್ಲು? ಸೇಲ್ ಮಾಡಿದ್ಲು. ಯಾವಾಗ ಸೇಲ್ ಮಾಡಿದ್ಲು ಅಂದರೆ 10/10/18 ಸೇಲ್ ಮಾಡಿಬಿಡ್ತಾಳೆ. ರಿಪೀಟ್ ಮಾಡ್ತೀನಿ ನೋಡಿ. ಅನು ಜ್ಯುವೆಲರಿನ ಪರ್ಚೇಸ್ ಮಾಡಿರ್ತಾಳೆ. ಯಾವಾಗ 1/10/2001 ಎಷ್ಟು ಲಕ್ಷಕ್ಕೆ? 10 ಲಕ್ಷಕ್ಕೆ. ಆಕೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಳೆ 10/10/2017 ಏನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಳೆ? ಜ್ಯುವೆಲರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಳೆ. ಆಕೆ ಐಡಿಯಾ ಪ್ರಕಾರವಾಗಿ 11/11/2017 ತನ್ನ ಮನೆಯಲ್ಲಿರುವಂತಹ ಲಾಕರ್ನಲ್ಲಿರುವಂತಹ ಜ್ಯುವೆಲರಿನ ತಗೊಂಬಂದು ಏನು ಮಾಡ್ತಾಳೆ, ಈ ಒಂದು ಬಿಸ್ನೆಸ್ಸಲ್ಲಿ ಹೂಡ್ತಾಳೆ, ಶಾಪ್ನಲ್ಲಿ ಹಾಕ್ತಾಳೆ. ಈ ಶಾಪ್ನಲ್ಲಿ ಹಾಕಿದ ನಂತರ ಆಕೆ
ಆ ಜ್ಯುವೆಲರಿ ಅಂದ್ರೇನು, ಆ ಕ್ಯಾಪಿಟಲ್ ಅಸೆಟ್ನ 10/10/2018ಕ್ಕೆ ಸೇಲ್ ಮಾಡ್ತಾಳೆ. ಎಷ್ಟಕ್ಕೆ ಸೇಲ್ ಮಾಡ್ತಾಳೆ ಅಂತಂದ್ರೆ 99 ಲ್ಯಾಕ್ಗೆ ಸೇಲ್ ಮಾಡ್ತಾಳೆ. ಹಾಗಾದ್ರೆ ಕ್ಯಾಪಿಟಲ್ ಅಸೆಟ್ ಆಗಿರೋದು ಏನಾಯ್ತು, ಬಿಸ್ನೆಸ್ನಲ್ಲಿ ಬಂದಾಗ ಅದು ಏನಾಗಿರುತ್ತೆ, ಸ್ಟಾಕ್ ಇನ್ ಟ್ರೇಡ್ ಆಗಿರುತ್ತೆ. ಆಲ್ರೆಡಿ 2ನೇ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಲಾಸ್ಟ್ ಪೀರಿಯಡ್ಸಲ್ಲೇ ಹೇಳಿದ್ದೆ. ನಾನು ಏನು ಹೇಳಿದ್ದೆ, ಸ್ಟಾಕ್ ಇನ್ ಟ್ರೇಡ್ ಅನ್ನೋದು ಕ್ಯಾಪಿಟಲ್ ಅಸೆಟ್ ಅಲ್ಲ. ಯಾವಾಗ ಕ್ಯಾಪಿಟಲ್ ಅಸೆಟ್ ಅಲ್ವೋ ಅದು ನಾವು ಕ್ಯಾಲ್ಕುಲೇಷನ್ ಮಾಡುವಂಥ ಅಗತ್ಯನೇ ಇರೋದಿಲ್ಲ. ಇಲ್ಲಿ ಕ್ಯಾಪಿಟಲ್ ಅಸೆಟ್ ಇರೋದೇನಾಗೋಯ್ತು, ಇಲ್ಲಿ ಕ್ಯಾಪಿಟಲ್ ಅಸೆಟ್ ಆಗಿತ್ತು, ತಗೊಂಬಂದು ಶಾಪ್ನಲ್ಲಿ ಇಟ್ಟಿದ ತಕ್ಷಣನೇ, ಸೇಲ್ ಮಾಡೋ ಉದ್ದೇಶಕ್ಕೆ ಇಟ್ಟಿದ ತಕ್ಷಣನೇ ಅದು ಯಾವ್ದು ಕನ್ವರ್ಷನ್ ಆಯಿತು, ಸ್ಟಾಕ್ ಇನ್ ಟ್ರೇಡ್ ಆಗಿ ಕನ್ವರ್ಟ್ ಆಗೋಯ್ತು. ಈ ಸ್ಟಾಕ್ ಇನ್ ಟ್ರೇಡ್ನ ಏನು ಮಾಡ್ತಾ ಇರೋದು, ಸೇಲ್ ಮಾಡ್ತಿರೋದು. ಎಷ್ಟಕ್ಕೆ, 99 ಲ್ಯಾಕ್. ಇದು ಒಂದು ಉದಾಹರಣೆ ಹೇಳಿದೆ. ಇನ್ನೊಂದು ಉದಾಹರಣೆ ಹೇಳೋದೇ ಆದರೆ ಅನು ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡಿದ್ಲು. ಎಷ್ಟು ಲಕ್ಷಕ್ಕೆ, 10 ಲಕ್ಷಕ್ಕೆ. ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡಿದ್ಲು, ಒಂದು 10 ಎಕರೆ ಲ್ಯಾಂಡ್ ಅಂತ ಅನ್ಕೋಣ. 110/2001 10/10/2017 ಒಂದು ರಿಯಲ್ ಎಸ್ಟೇಟ್ ಅಂತಂದ್ರೆ ಲ್ಯಾಂಡ್ನ ಪರ್ಚೇಸ್ ಮಾಡಿ ಸೇಲ್ ಮಾಡುವಂತಹ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ಲು. ಅವಳ ಮನಸ್ಸಲ್ಲಿ ಏನು ನೋಡ್ತು, ಆಲ್ರೆಡಿ ನನ್ನ ಹತ್ರ ಈ ಲ್ಯಾಂಡ್ ಇದೆ ಅಲ್ವಾ, ಈ 10 acres ಲ್ಯಾಂಡ್ 10 ಲಕ್ಷಕ್ಕೆ ಕೊಂಡುಕೊಂಡಿರುವಂತಹದ್ದು, ಅದನ್ನು ನಾನು ನನ್ನ ಬಿಸ್ನೆಸ್ನಲ್ಲಿ ಹಾಕ್ಕೊಂಡು ಡೆವಲಪ್ ಮಾಡಿ ಅದನ್ನು ಯಾಕೆ ನಾನು ಸೇಲ್ ಮಾಡಬಾರ್ದು ಅಂತ ಅವಳು ಯೋಚನೆ ಬಂದು 11/11/2017ಗೆ ತನ್ನ ಬಿಸ್ನೆಸ್ನಲ್ಲಿ ಆ ಒಂದು ಲ್ಯಾಂಡ್ನ ಹಾಕ್ಕೊಂತಾಳೆ, ಅದನ್ನು ಡೆವಲಪ್ ಮಾಡ್ತಾಳೆ. 10/10/2018ಗೆ ಸೇಲ್ ಮಾಡ್ತಾಳೆ 99 ಲ್ಯಾಕ್ಸ್. ಹಾಗಾದರೆ ಇಲ್ಲಿ PGBP ಅಂದರೆ ಬಿಸ್ನೆಸ್ ಇನ್ಕಮ್ ಆಗುತ್ತಾ ಅಥವಾ ಕ್ಯಾಪಿಟಲ್ ಗೇನ್ ಇನ್ಕಮ್ ಆಗುತ್ತಾ? ಒಂದಂತೂ ಪರ್ಫೆಕ್ಟ್ ಆಗೋಯ್ತು. ಏನು, 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದು, ಅದೇ 99 ಲ್ಯಾಕ್ಗೆ ಸೇಲ್ ಮಾಡ್ತಿರೋದು, ಅಂದರೆ ಡಿಫ್ರೆನ್ಸ್ ಅಮೌಂಟ್ 89 ಲ್ಯಾಕ್ ಅಷ್ಟು. 89 ಲ್ಯಾಕ್ ಅಷ್ಟು ಅವ್ರಿಗೇನಾಗ್ಬಿಡ್ತು, ಇನ್ಕಮ್ ಅರೈಸ್ ಆಯಿತು. ಎಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, ಯಾವ ಹೆಡ್ನಲ್ಲಿ? ಇದು ಕ್ಯಾಪಿಟಲ್ ಅಸೆಟ್ ಆಗಿದೆ. ಎಲ್ಲಿವರೆಗೂ, ಈ ಒಂದು ಬಿಸ್ನೆಸ್ಗೆ ಹಾಕೋವರೆಗೂ. ಬಿಸ್ನೆಸ್ಗೆ ಹಾಕಿದ ತಕ್ಷಣ ಇದೇನಾಗೋಯ್ತು, ಸ್ಟಾಕ್ ಇನ್ ಟ್ರೇಡ್ ಆಗೋಯ್ತು. ಸ್ಟಾಕ್ ಇನ್ ಟ್ರೇಡ್ ಆಗೋಯ್ತು ಅಂದರೆ ಅದು ಎಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, PGBP ಅಂದರೆ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇದು ಕ್ಯಾಪಿಟಲ್ ಅಸೆಟ್ ಆಗಿದೆ ಅಂತಂದರೆ ಇದನ್ನು ಕನ್ವರ್ಷನ್ ನಾವು ಮಾಡ್ತಾ ಇದ್ದೀವಿ ಅಂದರೆ ಇದು ಎಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, ಕ್ಯಾಪಿಟಲ್ ಗೇನ್ಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದ್ರೆ ಅಲ್ಲೂ ಟ್ಯಾಕ್ಸಬಲ್ ಆಗುತ್ತೆ, ಇಲ್ಲೂ ಟ್ಯಾಕ್ಸಬಲ್ ಆಗೋದು, ಎಷ್ಟು ಟ್ಯಾಕ್ಸಬಲ್ ಆಗಿರುತ್ತೆ? ನಾನು ಒಂದು ಉದಾಹರಣೆ ಕೊಟ್ಟೆ, ಜ್ಯುವೆಲರಿ ಅನ್ನೋದು. ಇನ್ನೊಂದು ಉದಾಹರಣೆ ಕೊಟ್ಟೆ, ಲ್ಯಾಂಡ್ ಅನ್ನೋದು. ಇನ್ನೊಂದು ಉದಾಹರಣೆ ನೋಡೋಣ. ಉದಾಹರಣೆಗೆ ನಿಮ್ಮ ಹತ್ರ ಮೋಟಾರ್ ಕಾರ್ಸ್ ಇದೆ. ಯಾವುದೇ ಮಾಡಲು ಬಂದರೆ ಎಲ್ಲ ಮೋಟಾರ್ ಕಾರ್ನು ಪರ್ಚೇಸ್ ಮಾಡ್ತಿರ್ತೀರ. ಏನಿಲ್ಲ ನಿಮ್ಮ ಹತ್ರ ಒಂದು 50 ಮೋಟಾರ್ ಕಾರ್ಸ್ ಇದೆ ಅಂತ ಅನ್ಕೋಣ. ನೀವೇನು ಮಾಡಿದ್ರಿ, 10/10/17ಕ್ಕೆ ಒಂದು ಮೋಟಾರ್ ಕಾರ್ನ ಪರ್ಚೇಸ್ ಮಾಡಿ ಸೇಲ್ ಮಾಡುವಂಥ ಒಂದು ಬಿಸ್ನೆಸ್ನ ಮಾಡ್ಕೊಂಡಿದ್ದೀರ. ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ತಲೆ ಒಳಗಡೆ ಏನು ಹೊಡ್ತು, ನನ್ನ ಹತ್ರ ಆಲ್ರೆಡಿ ಒಂದು 50 ಮೋಟಾರ್ ಕಾರ್ಸ್ ಇದೆ, ಆ ಮೋಟಾರ್ ಕಾರ್ನ ನಾನು ಬಿಸ್ನೆಸ್ನಲ್ಲಿ ಹಾಕ್ಕೊಂಡು ನಾನು ಶಾಪ್ನಲ್ಲಿ ಇಟ್ಕೊಂಡು ಯಾಕೆ ಅದನ್ನು ಸೇಲ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಈ ಮೋಟಾರ್ ಕಾರ್ಸ್ನ ತನ್ನ ಶಾಪ್ನಲ್ಲಿ ಹಾಕ್ಕೊಂಡ್ರು. ಇವಾಗ ಇದು ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅಂತ ಕೇಳೋದೇ ಆದರೆ, ಈ ಮೋಟಾರ್ ಕಾರ್ ಏನಿದೆ, ದೀಸ್ ಮೋಟಾರ್ ಕಾರ್ಸ್ ಆರ್ ಯೂಸ್ಡ್ ಫಾರ್ ಪರ್ಸನಲ್ ಪರ್ಪಸ್, ಮೀನ್ಸ್ ಟು ಸೇ ಪರ್ಸನಲ್ ಎಫೆಕ್ಟ್. ಅಂದರೆ ಪರ್ಸನಲ್ ಎಫೆಕ್ಟ್ ಅಂದರೆ ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಅಸೆಟ್ ಅಲ್ವೇ ಅಲ್ಲ ಅಂತ ತಂದ ಮೇಲೆ ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಇಂಟು ಸ್ಟಾಕ್ ಇನ್ ಟ್ರೇಡ್ನಲ್ಲಿ ಇದು ಒಳಪಡೋದಿಲ್ಲ. ಹಾಗಾದರೆ ಮೋಟರ್ ಕಾರ್ ಅನ್ನೋದು ಪರ್ಸನಲ್ ಎಫೆಕ್ಟ್ ಆಗಿರುತ್ತೆ,
ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಇಂಟು ಸ್ಟಾಕ್ ಇನ್ ಟ್ರೇಡ್ ಅನ್ನೋ ವಿಚಾರಕ್ಕೆ ಇದು ಬರೋದಿಲ್ಲ. ಹಾಗಾದರೆ ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಇಂಟು ಸ್ಟಾಕ್ ಇನ್ ಟ್ರೇಡ್ ಆಗಿರಬೇಕು ಅಂದರೆ ಏನಾಗಿರಬೇಕು? ಇನಿಷಿಯಲ್ ಆಗೋದು ಕ್ಯಾಪಿಟಲ್ ಅಸೆಟ್ ಆಗಿರಬೇಕು. ಜ್ಯುವೆಲರಿ ಅನ್ನೋದು ಕ್ಯಾಪಿಟಲ್ ಅಸೆಟ್, ಲ್ಯಾಂಡ್ ಅನ್ನೋದು ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಕ್ಯಾಪಿಟಲ್ ಗೇನ್ಸ್ ಎಷ್ಟು ಸರ್, PGBP ಎಷ್ಟು ಸರ್ ಅಂತ ನೀವು ಕೇಳೋದೇ ಆದರೆ, ಕ್ಯಾಪಿಟಲ್ ಗೇನ್ಸ್ ಅನ್ನೋದು ಎಲ್ಲಿವರೆಗೂ ಆಗಿರುತ್ತೆ ಅಂದರೆ ಫ್ರಮ್ ದ ಡೇಟ್ ಆಫ್ ಪರ್ಚೇಸ್. ಕ್ಯಾಪಿಟಲ್ ಅಸೆಟ್ ಆಗಿ ಎಲ್ಲಿವರೆಗೂ ನೀವು ಇಟ್ಕೊಂಡಿರ್ತೀರಾ? ಫ್ರಮ್ ದ ಡೇಟ್ ಆಫ್ ಕ್ಯಾಪಿಟಲ್ ಅಸೆಟ್ ಪರ್ಚೇಸ್ ಟು ದ ಡೇಟ್ ಆಫ್, ಯಾವ ದಿನ ನೀವು ನಿಮ್ಮ ಮನೆಯಿಂದ ಜ್ಯುವೆಲರಿನ ಶಾಪ್ಗೆ ತಗೊಂಡು ಇಟ್ರಿ ಆ ದಿನದವರೆಗೂ ಏನಿರುತ್ತೆ ಅದು ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಸ್ಟಾಕ್ ಇನ್ ಟ್ರೇಡ್ ಆಗಿ ಕನ್ವರ್ಟ್ ಮಾಡೋವರೆಗೂ ಕ್ಯಾಪಿಟಲ್ ಗೇನ್ಸ್ ಆಗಿರುತ್ತೆ. ಸ್ಟಾಕ್ ಇನ್ ಟ್ರೇಡ್ ಆದಮೇಲೆ ಅದನ್ನು ಸೇಲ್ ಮಾಡೋವರೆಗೂ ಅದು ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? PGBPನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದರೆ ಈ ದಿನ ಯಾವ ದಿನ ನಾನು ಹಾಕಿರೋದು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. 1/10/2001 ನಾನು ಪರ್ಚೇಸ್ ಮಾಡಿರೋದು, ಅದನ್ನು ಶಾಪ್ ಒಳಗಡೆ ಕನ್ವರ್ಟ್ ಮಾಡಿರೋದು, ಸ್ಟಾಕ್ ಇನ್ ಟ್ರೇಡ್ ಆಗಿ ಕನ್ವರ್ಟ್ ಮಾಡಿರೋದು, ಟ್ರಾನ್ಸ್ಫರ್ ಮಾಡಿರೋದು ಯಾವ ಡೇಟ್ನಲ್ಲಿ? 11/11/2017. ಈ ಡೇಟ್ವರೆಗೂ ಅದು ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಆ ದಿನ ಕ್ಯಾಪಿಟಲ್ ಅಸೆಟ್ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತೀವಿ. ಹಾಗಾದರೆ ಯಾವ ವ್ಯಾಲ್ಯೂ ಕನ್ಸಿಡರ್ ಮಾಡ್ಬೇಕು ಸರ್ ಅಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಈ ದಿನ ಯಾವ ದಿನ ಕನ್ವರ್ಷನ್ ಆಗಿದೆಯೋ ಆ ದಿನದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ಅಲ್ಲ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ ದ ಡೇಟ್ ಆಫ್ ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಇಂಟು ಸ್ಟಾಕ್ ಇನ್ ಟ್ರೇಡ್. ಈ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡಬೇಕು. ಉದಾಹರಣೆಗೆ ನಾನು ಅನ್ಕೊಂತೀನಿ 70 lakhs. ಹಾಗಾದ್ರೆ ದ ಡಿಫರೆನ್ಸ್ ಇನ್ ಬಿಟ್ವೀನ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿತ್ತು? 70 lakh ಇತ್ತು. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿತ್ತು? 70 lakh ಇತ್ತು. ಅದನ್ನ ಎಷ್ಟಕ್ಕೆ ಸೇಲ್ಸ್ ಮಾಡಿದ್ರು? 99 lakh. ದ ಡಿಫರೆನ್ಸ್ ಬಿಟ್ವೀನ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂಡ್ ಸೇಲ್ ಪ್ರಾಸೀಡ್ಸ್ ಈಸ್ ಕಾಲ್ಡ್ ಆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಅಂದರೆ 99 lakh ಮೈನಸ್ 70 lakh ಬರೋ ಅಂತಹದೇ 29 lakh ಅನ್ನೋದನ್ನೇ ಇನ್ಕಮ್ ಫ್ರಮ್ ಬಿಸ್ನೆಸ್. ಸರ್ ಇದು ಪ್ರೆಸೆಂಟೇಷನ್ ಯಾವ ರೀತಿ? ಸೇಮ್. ಸೇಲ್ ಪ್ರಾಸೀಡ್ಸ್ ಎಷ್ಟು? 99 lakh ಲೆಸ್ ವಾಟ್? ಫೇರ್ ಮಾರ್ಕೆಟ್ ವ್ಯಾಲ್ಯೂ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿರುತ್ತೆ? 70 lakhs. ಬರೋದು 29 lakh. ಇದನ್ನೇ ನಾವೇನಂತ ಕರಿತೀರಾ? ಇನ್ಕಮ್ ಫ್ರಮ್ ಬಿಸ್ನೆಸ್. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಪಾರ್ಟ್ ಆಯಿತು. ಇಲ್ಲಿಗೆ ವಾಪಸ್ ಬರ್ತೀನಿ. ಕ್ಯಾಪಿಟಲ್ ಗೇನ್ಸ್ ಪಾರ್ಟಲ್ಲಿ ಬಂದಾಗ ಇದನ್ನು ಪರ್ಚೇಸ್ ಮಾಡಿರೋದು ನಾವು 10 ಲಕ್ಷಕ್ಕೆ, ಸೇಲ್ ಮಾಡ್ತಾ ಇರೋದು 99 lakhsಗೆ. ಕ್ಯಾಪಿಟಲ್ ಅಸೆಟ್ ಎಲ್ಲಿವರೆಗೂ ಇತ್ತು, ಇದು ಎಲ್ಲಿವರೆಗೂ ಕ್ಯಾಪಿಟಲ್ ಅಸೆಟ್ ಆಗಿತ್ತು? ಈ ಡೇಟ್ವರೆಗೂ. ಈ ಡೇಟ್ ಅಂದ್ರೇನು? 11/11/2017. ಹಾಗಾದರೆ 11/11/2017 ಕೂಡ ನಾವು ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಆ ದಿನ ಟ್ರಾನ್ಸ್ಫರ್ ಮಾಡಿರೋದು. ಗೌರ್ಮೆಂಟ್ ಇದ್ಕೊಂಡು ಕೇಳ್ತು ಅಂದರೆ IT ಡಿಪಾರ್ಟ್ಮೆಂಟ್, ನೀವು ಈ ದಿನ 11/11/2017 ಅಂದರೆ ಪ್ರೀವಿಯಸ್ ಇಯರ್ ಯಾವುದಾಗಿರುತ್ತೆ? 17-18ರಲ್ಲಿ ನೀವು ನಿಮ್ಮ ಕ್ಯಾಪಿಟಲ್ ಅಸೆಟ್ನ ಬಿಸ್ನೆಸ್ಸಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀರಾ, ಕನ್ವರ್ಟ್ ಮಾಡಿದ್ದೀರಾ. ಸೊ ಈ ದಿನ ನೀವು ಕ್ಯಾಪಿಟಲ್ ಗೇನ್ಸ್ನ ಕಟ್ಟಬೇಕಾಗತ್ತೆ ಅಂತ ಒಂದು ವಾದ ನಡೀತು. ನಮಗೆ ಇನ್ಕಮೇ ಬಂದಿಲ್ಲ, ನಮಗೆ ಮಾನಿಟರಿ ನಮಗೆ ಬಂದಿಲ್ಲ, ನಮಗೆ ದುಡ್ಡು ನಮ್ಗೆ ಯಾವುದೂ ಬಂದಿಲ್ಲ. 10 ಲಕ್ಷ ರೂಪಾಯಿ ಅಷ್ಟು ಏನು ಹಾಕಿದೀವೋ ಅದು ನಮ್ಮ ಹತ್ರ ಹಾಗೇ ಇದೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ 70 lakh ಇರ್ಬೋದು, ಆದರೆ ನಮ್ಗೆ ಯಾವುದು ಕ್ಯಾಶ್ ಬಂದಿಲ್ಲ. ನಾವು ಹೇಗೆ ಕಟ್ಟಲಿಕ್ಕಾಗತ್ತೆ ಅಂತ ಕೇಳಿದಾಗ
ಈ ಒಂದು ನಿಮಗೆ ಟ್ರಾನ್ಸ್ಫರ್ ಈ ಡೇಟ್ನಲ್ಲಿ ಆಗಿದ್ದರೂ ಕೂಡ ನೀವು ಅಮೌಂಟ್ ಈಗಲೇನು ಕಟ್ಟಕ್ಕೆ ಹೋಗ್ಬೇಡ್ರಿ. ಈ ಸ್ಟಾಕ್ ಇನ್ ಟ್ರೇಡ್ನ ಸೇಲ್ ಮಾಡಿದ ನಂತರ ಯಾವ ವರ್ಷ ನೀವು ಸೇಲ್ ಮಾಡ್ತಿರೋ ಆ ವರ್ಷ, ಯಾವ ವರ್ಷ ಸೇಲ್ ಮಾಡ್ತಿರೋದು 18, 19 ವರ್ಷದಲ್ಲಿ ನೀವು PGBP ಇನ್ಕಮ್ ಮೇಲೂ ಕಟ್ಟಿ ಮತ್ತು ಇಲ್ಲಿ ಕ್ಯಾಪಿಟಲ್ ಗೇನ್ ಏನು ಅರೈಸ್ ಆಗಿದೆಯೋ ಅದ್ರ ಮೇಲೂ ಕೂಡ ನೀವು ಟ್ಯಾಕ್ಸ್ನ ಪೇಮೆಂಟ್ ಮಾಡಿ. ಆ ವರ್ಷ, ಯಾವ ವರ್ಷ ಸೇಲ್ ಮಾಡಿರೋದು, ಸ್ಟಾಕ್ ಇನ್ ಟ್ರೇಡ್ನ ಯಾವ ವರ್ಷ ಸೇಲ್ ಮಾಡ್ತೀರೋ ಆ ವರ್ಷ ನೀವು ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ರು. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಇದನ್ನ ಅಂತಂದ್ರೆ ಸ್ವಲ್ಪ ಗಮನ ಹರಿಸ್ಬೇಕು ಮಕ್ಕಳು. ಸೇಲ್ ಪ್ರಾಫಿಟ್ಸ್ ಎಷ್ಟಕ್ಕೆ ಸೇಲ್ ಮಾಡ್ತಿರೋದು, ಇಲ್ಲಿ ಸೇಲ್ ಮಾಡ್ತಾ ಇರೋದು 99 ಲ್ಯಾಕ್ ಆದರೂ ಕೂಡ ಈ ಕ್ಯಾಪಿಟಲ್ ಅಸೆಟ್ನ ಕನ್ವರ್ಷನ್ ಮಾಡ್ತಿರುವಂತಹ ದಿನದ ಫೇರ್ ಮಾರ್ಕೆಟ್ ವ್ಯಾಲ್ಯೂನೇ, ಯಾವುದನ್ನ ಫೇರ್ ಮಾರ್ಕೆಟ್ ವ್ಯಾಲ್ಯೂನೇ ನಾವು ಸೇಲ್ ಪ್ರಾಫಿಟ್ಸ್ ಅಥವಾ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಫೇರ್ ಮಾರ್ಕೆಟ್ ವ್ಯಾಲ್ಯೂನೇ ನಾವು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಎಷ್ಟಿದೆ, 70 ಲ್ಯಾಕ್ಸ್ ಇದೆ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನೂ ಆಗಿಲ್ಲ, ನಿಲ್, ಬರೋದು 70 ಲ್ಯಾಕ್. ಹಾಗಾದರೆ ಬರೋದು ನೆಟ್ ಸೇಲ್ ಪ್ರಾಫಿಟ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಯಾವಾಗ ಇದು ಪರ್ಚೇಸ್ ಮಾಡಿರೋದು, ಇದು 10 ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗಿದ್ರೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗಿದ್ರೆ ಇದಕ್ಕೆ ಡ್ಯೂರೇಷನ್ ಬಂದು 24 ಮಂತ್ಸ್ ಆಗಿರುತ್ತೆ. ಜ್ಯುವೆಲರಿ ಆಗಿದ್ರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಏನಾಗಿರುತ್ತೆ, 36 ಮಂತ್ಸ್ ಆಗಿರುತ್ತೆ. ಇಲ್ಲಿ 2001 ಆಗಿರೋದು, 2001 11/11/17 ಆಗಿರೋದು 3 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಜ್ಯುವೆಲರಿ ಆಗಿರೋದ್ರಿಂದ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇಂಡೆಕ್ಸ್ ಮಾಡಬೇಕು. 10 ಲ್ಯಾಕ್ ಇಂಟು, ಈಗ ಬಹಳ ಹುಷಾರಾಗಿ ಕೇಳಿಸ್ಕೊಬೇಕು ಮಕ್ಕಳು, ಬಹಳಷ್ಟು ಜನ ಇಲ್ಲಿ ಫೇಲ್ಯೂರ್ ಆಗ್ತೀರ. ಏನಿರುತ್ತೆ ಇಲ್ಲಿ CII, ಇಲ್ಲೂ CII ಏನಾಗ್ತೀರ ಇಲ್ಲಿ ನ್ಯೂಮರೇಟರಲ್ಲಿ, CII ಡ್ಯೂರಿಂಗ್ ದ ಇಯರ್ ಇನ್ ವಿಚ್ ದ ಅಸೆಟ್ ಸೋಲ್ಡ್. ಯಾವ ವರ್ಷ ನೀವು ಅಸೆಟ್ನ ಸೇಲ್ ಮಾಡಿದಿರೋ ಆ ವರ್ಷ ಅಂತ ಹೇಳ್ತೀರ. ಯಾವ ವರ್ಷ ಸೇಲ್ ಮಾಡಿರೋದು ನೀವು, ಸೇಲ್ ಮಾಡಿಲ್ಲ ಸರ್, ಕನ್ವರ್ಷನ್ ಮಾಡಿದ್ದೀವಿ. ಹಾಗಾದರೆ ನಾವಿಲ್ಲಿ ಸೇಲ್ ಮಾಡಿರೋ ವರ್ಷದ CII ಹಾಕಬಾರ್ದು. ಯಾವ ವರ್ಷದ CII ಹಾಕಬೇಕು, ದ CII ಯಾವ ವರ್ಷದಲ್ಲಿ ನಾವು ಕನ್ವರ್ಷನ್ ಮಾಡಿದೀವೋ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವ ವರ್ಷದಲ್ಲಿ ನಾವು ಕನ್ವರ್ಷನ್ ಮಾಡಿದೀವೋ ಆ ವರ್ಷದ್ದು ಹಾಕಬೇಕು. ಯಾವ ವರ್ಷದಲ್ಲಿ ನಾವು ಕನ್ವರ್ಷನ್ ಮಾಡಿರೋದು, 11/11/2017 ಕನ್ವರ್ಷನ್ ಆಗಿರೋದು. ಅಂದರೆ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ, 17/18 17/18 ಪ್ರೀವಿಯಸ್ ಇಯರ್ದು 272 ಆಗಿರುತ್ತೆ. ಜ್ಞಾಪಕ ಇರಲಿ, 272. ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. CII ಡ್ಯೂರಿಂಗ್ ದ ಇಯರ್ ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಸೋಲ್ಡ್ ಅಂತ ಇದೆ. ನಾನು ಮೋಸ್ಟ್ 90%, 99% ಹೇಳ್ತಾ ಇದ್ದಿಲ್ಲ, 280ನೇ ಬರೋದು, 280ನೇ ಬರೋದು ಅಂತ ಹೇಳ್ತಾ ಇದ್ದೆ. ಈ ಕೇಸ್ನಲ್ಲಿ ಏನಾಗಿರುತ್ತೆ, ಸ್ಟಾಕ್ನ ಕನ್ವರ್ಷನ್ ಮಾಡುವಂಥದ್ದು, ಸ್ಟಾಕ್ನ ಕನ್ವರ್ಷನ್ ಮಾಡುವಂಥದ್ದು, ಕ್ಯಾಪಿಟಲ್ ಅಸೆಟ್ನ ಸ್ಟಾಕ್ ಆಗಿ ಕನ್ವರ್ಷನ್ ಮಾಡ್ತಾ ಇರುವಂಥ ಕೇಸ್ನಲ್ಲಿ ಯಾವ ವರ್ಷ ಕನ್ವರ್ಟ್ ಆಗ್ತಿದೆಯೋ ಆ ವರ್ಷದ CII ಡಿವೈಡೆಡ್ ಬೈ ಯಾವ ವರ್ಷ ಅದನ್ನು ಅಕ್ವೈರ್ ಮಾಡಿದಾನು. CII ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಅಕ್ವೈರ್ಡ್. ಯಾವಾಗ ಅಕ್ವೈರ್ ಮಾಡಿರೋದು, 1/10/2001 1/10/2001. ಅಂದರೆ ಪ್ರೀವಿಯಸ್ ಇಯರ್ ಏನಾಯಿತು, 12. ನಿಮ್ಗೆಲ್ಲರಿಗೂ ಗೊತ್ತಿದೆ 100 ಅಂದ್ಬಿಟ್ಟಿದೆ. ಓಕೆ, 100. ಹಾಗೆ ಬರೋದು 27,20,000. 27,20,000. ಹಾಗಾದರೆ 70 ಲ್ಯಾಕಲ್ಲಿ 27,20,000 ಹೋದರೆ ಇನ್ನು ಉಳಿಯೋದಿನ್ನ 42,80,000. ಇದನ್ನೇ ನೀವೇನಂತ ಕರಿತೀರಾ,
ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದೇ ಬೇಕು ಅಂತಂದರೆ ಇದು ಶಾರ್ಟ್ ಪೀರಿಯಡ್ ಆಗಿದ್ರೆ, ಸೇ ಫಾರ್ ಎಕ್ಸಾಂಪಲ್ 11/11/2016 ಒಂದು ವರ್ಷದೊಳಗಡೆ ಸೇಲ್ ಮಾಡಿಬಿಟ್ಟಿದ್ದಾನೆ ಕ್ಯಾಪಿಟಲ್ ಅಸೆಟ್ನ ಅಂತಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರಿದಾಗುತ್ತೆ. ಹಾಗಾದರೆ ಕನ್ಕ್ಲೂಷನ್ ಏನು ಅಂತಂದರೆ, ಅಸೆಟ್ ಪರ್ಚೇಸ್ ಮಾಡಿರ್ತಾರೆ, ಇನ್ನೊಂದು ಕನ್ವರ್ಷನ್ ಮಾಡಿರ್ತಾರೆ, ಇನ್ನೊಂದು ಸೇಲ್ ಮಾಡಿರ್ತಾರೆ. ಪರ್ಚೇಸ್ ಮಾಡಿರೋ ಡೇಟಿಂದ ಕನ್ವರ್ಷನ್ ಮಾಡಿರೋ ಡೇಟ್ವರೆಗೂ ಕ್ಯಾಪಿಟಲ್ ಗೇನ್ಸ್ ಅರೈಸ್ ಆಗುತ್ತೆ. ಕನ್ವರ್ಷನ್ ಮಾಡಿರೋ ಡೇಟಿಂದ ಏನು ಕನ್ವರ್ಷನ್? ಸ್ಟಾಕ್ ಇನ್ ಟ್ರೇಡಾಗಿ ಕನ್ವರ್ಷನ್ ಮಾಡಿರೋ ಡೇಟಿಂದ ಸೇಲ್ ಮಾಡೋರು. ಇದು ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಹಾಗಾದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದಾಗಿರುತ್ತೆ. ಇಲ್ಲಿ ಬರೋವಂಥದ್ದು ಏನಾಗಿರುತ್ತೆ? ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೊಂತೀರ. ಏನು ತಗೊಂತೀರಾ? ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೊಂತೀರ. ಇಲ್ಲಿ ಸೇಲ್ ಪ್ರಾಫಿಟ್ಸ್, ದ ಡಿಫ್ರೆನ್ಸ್ ಬಿಟ್ವೀನ್, ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿಬಿಡಿ, ಲಾಸ್ಟ್ ಕ್ಲೈಮ್ಯಾಕ್ಸ್, ಸೇಲ್ ಪ್ರಾಫಿಟ್ಸ್ ಮೈನಸ್ fair market value, sale proceeds minus fair market value, the difference in between these two, ಇವೆರಡರ ಡಿಫ್ರೆನ್ಸ್ ಇದೆ ಅಲ್ವಾ, ಇದೇನೆ ಇನ್ಕಮ್ ಫ್ರಮ್ ಬಿಸ್ನೆಸ್. the difference in between what? fair market value and ಕಾಸ್ಟ್ ಆಫ್ ಅಕ್ವಿಸಿಷನ್. ಈ ಡಿಫ್ರೆನ್ಸ್ ಇದಲ್ವಾ, ಇದನ್ನೇ ನಾವು ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಇಲ್ಲಿ ಮಾಡುವಾಗ ಏನು ಮಾಡ್ತೀರಾ? ಇಲ್ಲಿ ಮಾಡುವಾಗ ಸೇಲ್ ಪ್ರಾಫಿಟ್ಸ್ನಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕಳೆದ್ರೆ ಬರೋದು ಇನ್ಕಮ್ ಫ್ರಮ್ ಬಿಸ್ನೆಸ್, ಇಷ್ಟೇ. ಇಲ್ಲಿ ಮಾಡುವಾಗ ಏನು ಮಾಡ್ತೀರಾ? ಸೇಲ್ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಥವಾ ಸೇಲ್ ಪ್ರಾಫಿಟ್ಸ್ ಯಾವುದನ್ನು ತಗೊಬೇಕಾಗಿರುತ್ತೆ? ನೀವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೊಬೇಕಾಗಿರುತ್ತೆ. ಅದಕ್ಕೆ ನಾನು ಚಿತ್ರ ಹಾಕಿದ್ದೀನಿ, ನಿಮ್ಗೆ ನೀಟಾಗಿ ಗೊತ್ತಾಗ್ಬಿಡ್ಲಿ ಅಂದ್ಬಿಟ್ಟಿದೆ. ಸೇಲ್ ಪ್ರಾಫಿಟ್ಸ್, ಸೇಲ್ಸ್ ಇಂದ ಫೇರ್ ಮಾರ್ಕೆಟ್ ವ್ಯಾಲ್ಯೂ PGBP, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಟು ಕಾಸ್ಟ್ ಆಫ್ ಅಕ್ವಿಸಿಷನ್. ಅಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಕಾಸ್ಟ್ ಆಫ್ ಅಕ್ವಿಸಿಷನ್, ವಾಟ್ ಎವರ್ ಇಟ್ ಮೇ ಬಿ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ದಟ್ಸ್ ಇಟ್. ಕನ್ವರ್ಷನ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.